ಅಗ್ನಾಶ್ನಿ ಬೆಡ್ತಿ ನದಿ ಜೋಡಣೆ ಯೋಜನೆ ಸಂಬಂಧ ಒಂದು ಕಡೆ ಪರವಿರೋಧದ ಚರ್ಚೆ ನಡೆದರೆ ಇನ್ನೊಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಮತ್ತು ಸಂಸದ ವಿಶ್ವೇಶ್ವರ ಕಾಗೇರಿ ನಡುವೆ ವಾಕ್ ಯುದ್ಧವೇ ಶುರುವಾಗಿದೆ. ಈ ವಾಕ್ಸಮರ ಹೋರಾಟದ ದಿಕ್ಕನ್ನೇ ಬದಲಾಯಿಸುತ್ತಿದೆ ಎಂಬ ಚರ್ಚೆ ಜಿಲ್ಲಾದ್ಯಂತ ಸದ್ದು ಮಾಡಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಅಗ್ನಾಶ್ನಿ ಬೆಡ್ತಿ ನದಿ ಜೋಡಣೆ ಯೋಜನೆ ಪಶ್ಚಿಮ ಘಟ್ಟ ಹಾಗೂ ಜಿಲ್ಲೆಯ ಪ್ರಾಕೃತಿಕ ಸೌಂದರ್ಯಕ್ಕೆ ಹಾನಿ ಉಂಟು ಮಾಡುವುದಂತೂ ಸತ್ಯ. ಸಾವಿರಾರು ಕೋಟಿಯ ಯಾವುದೇ ಯೋಜನೆ ಬಂದರೂ ಆ ಭಾಗದಲ್ಲಿ ಪ್ರಾಕೃತಿಕ ನಾಶವಾಗುವುದು ಸಹಜ. ಯಾಕೆಂದ್ರೆ ದಶಕಗಳ ಹಿಂದೆ ಕಾರವಾರಕ್ಕೆ ಶಿಬಡ್ ನೌಕಾನೆಲೆ ಬಂದಾಗಲೂ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಸಾವಿರಾರು ಜನರು ನಿರಾಶ್ರಿತರಾಗಿದ್ದರು. ಆ ನಿರಾಶ್ರಿತರಿಗೆ ಇನ್ನೂ ಯೋಗ್ಯ ಪರಿಹಾರ ದೊರೆತಿಲ್ಲ, ಉದ್ಯೋಗ ಸಿಗುತ್ತಿಲ್ಲ. ಪ್ರತಿಯೊಂದರಲ್ಲೂ ಸ್ಥಳೀಯರಿಗೆ ಅನ್ಯಾಯವಾಗುತ್ತಿರುವ ಆರೋಪ ಈಗಲೂ ಇದೆ. ಆದರೆ ಈ ಶಿಬಡ್ ನೌಕಾನೆಲೆಗೆ ಈಗ ಇಡೀ ಏಷ್ಯಾದಲ್ಲೇ ಅತಿದೊಡ್ಡ ಮತ್ತು ಶಕ್ತಿಯುತ ನೌಕಾನೆಲೆಯಾಗಿ ಮಾರ್ಪಟ್ಟಿದ್ದು ನಮ್ಮ ದೇಶದ ರಕ್ಷಣೆ ಮತ್ತು ಭದ್ರತೆಗೆ ಕಳಸಪ್ರಾಯವಾಗಿರುವುದನ್ನ ಇಡೀ ದೇಶದ ಜನತೆಗೆ ಒಪ್ಪಲೇಬೇಕು. ಕೈಗಾ ಅಣು ವಿದ್ಯುತ್ ಸ್ಥಾವರ ಬಂದಾಗಲೂ ಜಿಲ್ಲೆಯಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು. ಆ ಯೋಜನೆಗೂ ಸಾವಿರಾರು ಜನ ನಿರ್ಗತಿಕರಾಗಿದ್ದರು. ಈ ಎರಡು ಬೃಹತ್ ಯೋಜನೆಗಳಿಗೆ ಲಕ್ಷಾಂತರ ಗಿಡಮರಗಳು ನಾಶವಾಗಿವೆ. ಪ್ರಾಕೃತಿಕ ಜೀವ ವೈವಿಧ್ಯತೆಯ ಮೇಲೂ ಅಪಾರ ಹಾನಿಯಾಗಿದೆ. ಆದರೂ ಅಣು ವಿದ್ಯುತ್ ಉತ್ಪಾದನೆಯಲ್ಲಿ ಇಡೀ ದೇಶಕ್ಕೆ ಮಾದರಿ ಅಣು ವಿದ್ಯುತ್ ಘಟಕವಾಗಿ ಕೈಗಾ ಹೊರಹೊಮ್ಮಿದೆ. ದೀಪದ ಬುಡದಲ್ಲಿ ಕತ್ತಲು ಎಂಬಂತೆ ವಿದ್ಯುತ್ ಉತ್ಪಾದನೆ ಮಾಡುವ ಜಿಲ್ಲೆಗೆ ನಿರಂತರ ವಿದ್ಯುತ್ ನೀಡಲು ನಮ್ಮ ಆಡಳಿತ ವ್ಯವಸ್ಥೆ ವಿಫಲವಾಗಿರುವುದಂತೂ ಸತ್ಯ. ಇವೆರಡು ಯೋಜನೆಗಳಿಂದ ಜಿಲ್ಲೆಗೆ ಹಾನಿಯೂ ಆಗಿದೆ, ಅದರ ಜೊತೆಗೆ ಲಾಭ, ಕೀರ್ತಿ, ಪ್ರತಿಷ್ಠೆಯನ್ನು ಕೂಡ ತಂದುಕೊಟ್ಟಿದೆ. ಅಭಿವೃದ್ಧಿ ಬೇಕು ಎಂದರೆ ಆ ಅಭಿವೃದ್ಧಿಯಿಂದ ಆಗುವ ಒಂದಿಷ್ಟು ಸಮಸ್ಯೆಗಳನ್ನ, ತೊಂದರೆಗಳನ್ನ ಆ ಭಾಗದ ಜನ ಅನುಭವಿಸಲೇಬೇಕು. ಇನ್ನು ಈಗ ಜಿಲ್ಲೆಯಲ್ಲಿ ಮತ್ತೆ ಬೃಹತ್ ಯೋಜನೆಗೆ ಸಿದ್ಧತೆ ನಡೆದಿದೆ. ಹೊನ್ನಾವರ ಗೇರ್ಸೊಪ್ಪ ಭಾಗದಲ್ಲಿ ಶರಾವತಿ ಪಂಪ್ ಸ್ಟೋರ್ ಯೋಜನೆಗೆ ಸಿದ್ಧತೆ ನಡೆದಿದ್ದರೆ, ಇನ್ನೊಂದು ಕಡೆ ಅಘನಾಶಿನಿ ಬೆಡ್ತಿ ನದಿ ಜೋಡಣೆ ಯೋಜನೆಗೆ ತಯಾರಿ ನಡೆದಿದೆ. ಈ ಎರಡೂ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪರಸ್ಪರ ಸಹಕಾರದಿಂದ ನಡೆಯುತ್ತಿದೆ ಎಂಬುದು ಈಗ ಎಲ್ಲ ಜನರಿಗೂ ತಿಳಿದ ವಿಚಾರ. ಆದರೆ ಈ ಯೋಜನೆಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಜಟಾಪಟಿಗೆ ಕಾರಣವಾಗಿದೆ. ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ನಡೆದ ಬೃಹತ್ ಸಾರ್ವಜನಿಕ ಸಮಾವೇಶದಿಂದ ಶುರುವಾದ ಜಟಾಪಟಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಮತ್ತು ಸಂಸದ ವಿಶ್ವೇಶ್ವರ ಕಾಗೇರಿಯವರ ನಡುವಿನ ರಾಜಕೀಯ ಗುದ್ದಾಟಕ್ಕೆ ಕಾರಣವಾಗಿದೆ. ವೈದ್ಯರು ಮತ್ತು ಕಾಗೇರಿಯವರು ವೈಯಕ್ತಿಕವಾಗಿ ಹೇಳಿಕೆ ನೀಡುವ ಮೂಲಕ ಈ ರಾಜಕೀಯ ಕಿತ್ತಾಟಕ್ಕೆ ಚಾಲನೆ ನೀಡಿದ್ದರು ಅಷ್ಟೇ. ಅಲ್ಲಿಂದ ಈ ಇಬ್ಬರು ಪ್ರಬಲ ನಾಯಕರ ಬೆಂಬಲಿಗರು ಮತ್ತು ಪಕ್ಷದ ಕಾರ್ಯಕರ್ತರು ತಮ್ಮ ವೈಯಕ್ತಿಕ ಪ್ರತಿಷ್ಠೆಗೆ ಬಿದ್ದ ಹೊಡೆತ ಎಂಬಂತೆಯೇ ಪರಸ್ಪರ ಆರೋಪಕ್ಕೆ ಪ್ರತ್ಯಾರೋಪಗಳ ಸುರಿಮಳೆಯನ್ನೇ ಗೈಯುತ್ತಿದ್ದಾರೆ. ಅದು ಈಗ ಸಾಮಾಜಿಕ ಜಾಲತಾಣವನ್ನು ಕೂಡ ಆವರಿಸಿಕೊಂಡು ಬಿಟ್ಟಿದೆ. ಈ ಇಬ್ಬರು ನಾಯಕರ ಸೋಷಿಯಲ್ ಮೀಡಿಯಾ ಖಾತೆಯನ್ನ ನಿರ್ವಹಿಸುವ ಸಾಮಾಜಿಕ ಜಾಲತಾಣಗಳ ಶೂರರು ಪುಂಖಾನುಪುಂಖವಾಗಿ ಪೋಸ್ಟ್ಗಳನ್ನು ಹಾಕುವ ಮೂಲಕ ನದಿ ಜೋಡಣೆಯ ವಿರುದ್ಧದ ಹೋರಾಟ ಬಿಟ್ಟು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಸಂಘರ್ಷಗಳಿಗೆ ಕಾರಣವಾಗುವಂತಾಗಿದೆ. ಇದು ಎಲ್ಲೋ ಈ ನದಿ ಜೋಡಣೆಯ ವಿರೋಧಿ ಹೋರಾಟದ ಹಾದಿಯನ್ನೇ ತಪ್ಪಿಸುವ ದಿಕ್ಕಿನೆಡೆಗೆ ಸಾಗುವಂತಾಗಿದೆ. ಇನ್ನು ಈಗಾಗಲೇ ಸಾಕಷ್ಟು ಬೃಹತ್ ಯೋಜನೆಗಳ ಹಿನ್ನೆಲೆಯಲ್ಲಿ ತ್ಯಾಗ ಮಾಡಿದೆ. ಅದರ ಲಾಭ ರಾಜ್ಯಕ್ಕೆ, ದೇಶಕ್ಕೆ ಆಗಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಗೆ ಈ ಯೋಜನೆಗಳಿಂದ ನಮ್ಮ ನಿರಾಶ್ರಿತರಿಗಾಗಲಿ, ಇಷ್ಟು ದೊಡ್ಡ ತ್ಯಾಗ ಮಾಡಿರುವಂಥ ಜಿಲ್ಲೆಯ ಜನತೆಗಾಗಲಿ ಯಾವ ಪ್ರಮಾಣದಲ್ಲಿ ಅಭಿವೃದ್ಧಿಗೆ ಕೆಲಸಕ್ಕೆ ಸಹಕಾರ ಸಿಗಬೇಕಿತ್ತೋ ಕಾಲದಲ್ಲಿ ಸಿಗಲಿಲ್ಲ. ಒಂದನೇದು. ಎರಡನೇದು, ಈ ಎಲ್ಲ ಯೋಜನೆಗಳು ಈ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ನಮ್ಮ ಜಿಲ್ಲೆಗೆ ಅದು ಬಂದು ಕುಳಿತಿದೆ. ಯೋಜನೆಗಳನ್ನು ಬೇರೆ ಬೇರೆಯವರು ಉಲ್ಲೇಖಿಸಿದ್ದಿರ್ಬೋದು, ಆದರೆ ನಾವು ಅಧಿಕಾರದಲ್ಲಿರೋ ತನಕ, ನಾನು ಸ್ಪೀಕರ್ ಆಗಿರೋ ತನಕ ಈ ಯೋಜನೆಗಳು ಯಾವುದೂ ಜಿಲ್ಲೆಗೆ ಬರದೇ ಇರುವಂತೆ ನಾವೆಲ್ಲರೂ ಕೂಡಿ ಸಮಾಲೋಚಿಸಿಕೊಂಡು ಅದನ್ನು ನಿಲ್ಲಿಸಿದ್ವಿ. ಈಗ ಡಿ ಕೆ ಶಿವಕುಮಾರ್ ತೋರಿಸ್ತಾ ಇರುವಂಥ ಅತಿ ಆಸಕ್ತಿ, ಇಂಧನ ಸಚಿವರು ತೋರಿಸ್ತಾ ಇರುವಂಥ ಆಸಕ್ತಿ, ಮುಖ್ಯಮಂತ್ರಿಗಳು ತೋರಿಸ್ತಾ ಇರುವಂಥ ಆಸಕ್ತಿ, ಇದರ ಕಾರಣದಿಂದ ಜಿಲ್ಲೆಗೆ ಈ ಮೂರೂ ಯೋಜನೆಗಳು, ಬೃಹತ್ ಯೋಜನೆಗಳು ಬರ್ತಾ ಇದೆ. ಇದನ್ನು ಸ್ವತಃ ಡಿ ಕೆ ಶಿವಕುಮಾರೇ ಎಲ್ಲ ಕಡೆಗೆ ಹೇಳಿದ್ದಾರೆ. ನಾನೇನು ಅದನ್ನು ವಿಸ್ತರಿಸಿ ಹೇಳಬೇಕಾಗಿಲ್ಲ. ಈ ಸಂದರ್ಭ 25ನೇ ಪೇಜ್ 89ನೇ ಏನು ವಿಷಯ ವಿಧಾನಸೌಧದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದು ಬಜೆಟ್ ಅಲ್ಲಿ ಘೋಷಣೆ ಆಗಿದ್ದು, ಬೇಕಾದ್ರೆ ಅದೆಲ್ಲ ಡೀಟೇಲ್ಸ್ ಬೇಕಾದ್ರೂ ಕೊಡ್ತೀನಿ ನಾನು. ಆ ಸಂದರ್ಭದಲ್ಲಿ ಇವರೇ ಸ್ಪೀಕರ್ ಇದ್ದವರು, ಕಾಗೇರಿಯವರೇ ಸ್ಪೀಕರು, ಸನ್ಮಾನ್ಯ ಏನು ನಮ್ಮ ಸಂಸದರು ಅವರೇ ಇದ್ದವರು. ಆವಾಗೆ ಅಲ್ಲಿ ಚರ್ಚೆಗೆ ತಗೊಂಡು ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ರೆ ಇದು ಗುರುಗಳ ಅವ್ರು ಬರುವ ಇದಕ್ಕೆ ಬರೋ ಅವಶ್ಯಕತೆ ಇರೋದಿಲ್ಲ. ಅವ್ರು ಬಂದ್ರು ಅನ್ನಲಿ ಅಲ್ಲ, ಅವ್ರಿಗೆ ನಮ್ಮ ಗೌರವ ಇದೆ,
ನಾನು ಎಲ್ಲ ಗುರುಗಳಿಗೂ ಗೌರವ ಕೊಡ್ತೇನೆ. ಅವ್ರು ಏನು ಹೇಳಿದ್ರು ಅದೇ ಮಾಡ್ತೀನಿ ನಾನು, ಅದರಲ್ಲಿ ವ್ಯತ್ಯಾಸ ಇಲ್ಲ. 2021ರಲ್ಲಿ ಅಧಿವೇಶನದಲ್ಲಿ ಪಾಸ್ ಆಗಿದ್ದಾರೆ, ಇವರೇ ಸ್ಪೀಕರ್ ಇದ್ದಾರೆ. ಈಗ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಸರಿನಾ? ಇವ್ರು ಏನ್ ಮಾಡಿದ್ದಾರೆ ಮೊದಲೇ ಅಂತೇಳಿ ನೋಡ್ಲಿ. ಅದು ಮತ್ತೆ 1992ರಿಂದ ಕಮಿಟಿ ಮಾಡ್ಕೊಂಡಾರೆ. ಇದು ನಡೀದೋಡಿದ್ರೆ ಆವಾಗಿನಿಂದನೂ ನಡೀತಾ ಇತ್ತು, ಬಿಟ್ಕೊಂಡಿದ್ರು, ಅಲ್ಲಿಗೆ ಮುಗ್ದಿತ್ತು. ಇವತ್ತೇ ಹೋರಾಟ ಮಾಡ್ತೇವೆ, ಬಂದ್ ಮಾಡಿಸ್ತೇನೆ. ಇವರೇ ಮಾಡಿದ್ದು, ಇವರೇ ಈಗ ಸರಿ ಮಾಡ್ಬೇಕು. ಅದರಲ್ಲೂ 90% ಒಪ್ಕೊಂಡಿದ್ದಾರೆ, ಸೆಂಟ್ರಲ್ ಗವರ್ಮೆಂಟ್ ಕೊಡ್ತಾ ಇದ್ದಾರೆ. ನಮ್ದು ಯಾವ ಉದ್ದೇಶನೂ ಇಲ್ಲ, ರಾಜ್ಯ ಸರ್ಕಾರದ್ದು ನಮ್ಮ ಪಕ್ಷದ್ದು ಯಾವ ಉದ್ದೇಶನೂ ಇಲ್ಲ. ಇನ್ನು ಈ ಅಘನಾಶಿನಿ ಬಿಡತಿ ನದಿ ಜೋಡಣೆಯನ್ನ ನೋಡುವುದಾದರೆ ಇದು ಕೇಂದ್ರ ಸರ್ಕಾರದ ಯೋಜನೆ. ಯಾಕೆಂದ್ರೆ ಈ ಯೋಜನೆಯ 90% ಹಣ ಕೇಂದ್ರ ನೀಡಲಿದೆ. ರಾಜ್ಯ ಸರ್ಕಾರ ಮೂಲಸೌಕರ್ಯ ಒದಗಿಸುವ ಸಹಕಾರ ನೀಡಲು 10% ಅನುದಾನವನ್ನು ಮಾತ್ರ ನೀಡಲಿದೆ. ಅಲ್ಲಿಗೆ ಈ ಯೋಜನೆಯ ಪ್ರಬಲ ನಿಯಂತ್ರಣ ಇರುವುದು ಕೇಂದ್ರಕ್ಕೆ ಎನ್ನುವುದು ಎಲ್ಲರಿಗೂ ತಿಳಿದ ವಿಚಾರ. ಕೇಂದ್ರದ ಯೋಜನೆಯನ್ನು ತಡೆಯುವ ಸಾಮರ್ಥ್ಯ ಇರುವುದು ಈ ಯೋಜನೆಯ ಲಾಭ ನಷ್ಟವಾಗುವ ಆಯಾ ಜಿಲ್ಲೆಗಳ ಸಂಸದರಿಗಾಗಿದೆ. ಇನ್ನು ಈ ಸಂಸದರ ವಿಚಾರಕ್ಕೆ ಬಂದರೆ ಸದ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮಾತ್ರ ಈ ಯೋಜನೆಗೆ ವಿರೋಧ ಮಾಡುತ್ತಿದ್ದಾರೆ. ಆದರೆ ಅವರದೇ ಪಕ್ಷದ ಇನ್ನೂ ಕೆಲ ಸಂಸದರು ಈ ಯೋಜನೆಯ ಲಾಭ ನಿರೀಕ್ಷೆಯಲ್ಲಿ ಪರವಾಗಿ ನಿಂತಿರುವುದು ಈಗ ಕಾಗೇರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇನ್ನು ಕಾಂಗ್ರೆಸ್ ಸರ್ಕಾರವಂತೂ ರಾಜ್ಯಕ್ಕೆ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳ ಬೃಹತ್ ಯೋಜನೆ ಬರುತ್ತಿದೆ ಎಂದರೆ ಅದನ್ನು ಮುಕ್ತವಾಗಿ ಸ್ವಾಗತಿಸಲೇಬೇಕು. ಇಲ್ಲವಾದರೆ ಈ ಯೋಜನೆ ಬೇರೆ ರಾಜ್ಯಗಳ ಪಾಲಾದರೆ ಅದಕ್ಕೂ ಈ ಬಿಜೆಪಿ ಕಾಂಗ್ರೆಸ್ ಅನ್ನೇ ದೂಷಿಸುತ್ತದೆ ಎಂಬುದು ಕಾಂಗ್ರೆಸ್ ಮುಖಂಡರ ವಾದವಾಗಿದೆ. ಸ್ಪೀಕರ್ ಆಗಿ ನಮ್ಮ ಕಾಗೇರಿಯವರೇ ಅವರ ಸರ್ಕಾರವೇ ನದಿ ಜೋಡಣೆ ಮಾಡಲಿಕ್ಕೆ ಆ ಟೈಮ್ಗೆ ಆದೇಶ ಮಾಡೋದು. ಆದರೆ ಆ ಟೈಮ್ಗೆ ಸ್ಪೀಕರ್ ಆದ ನಮ್ಮ ವಿಶ್ವೇಶ್ವರ ಕಾಗೇರಿ ಹೆಗಡೆಯವರು ಯಾಕೆ ಧ್ವನಿ ಎತ್ತಲಿಲ್ಲ, ಯಾಕೆ ಬೇಡ ಅಂತ ಹೇಳಿಲ್ಲ, ಹೀಗೆ ಯಾಕೆ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಗುಂಪು ಕೊಡಿಸ್ತಾ ಇದ್ದಾರೆ ನಾವು ಪ್ರಶ್ನೆ ಮಾಡ್ತೀವಿ. ಅದು ಯಾವ ಡೇಟಿಗಾಗಿತ್ತು, ಪ್ರೊಸೀಡಿಂಗ್ಸ್ ಯಾವ ಪೇಜಲ್ಲಾಗಿದೆ, ಯಾವ ಡೇಟಿಗಾಗಿದೆ ಎಲ್ಲ ಹೇಳಿದ್ದಾರೆ. ಯಾರು ಸ್ಪೀಕರ್ ಇದ್ರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ನಮಗೇನು ಆ ಯೋಜನೆ ಮಾಡಲೇಬೇಕಂತಿಲ್ಲ. ಅದು ಕೇಂದ್ರದವರು 90% ಹಣ ಕೊಡ್ತಾ ಇದ್ದಾರೆ, ನಾವು 10% ಕೊಡ್ತಾ ಇದ್ದೀವಿ. ಹಿಂದೆನೇ ಯಡಿಯೂರಪ್ಪ ಟೈಮ್ನಲ್ಲೇ ಆಗಿದೆ ಅಂತ ಉಸ್ತುವಾರಿ ಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ತಗೊಳ್ಳಿಲ್ಲ ಅಂತ ಮತ್ತೆ ಪೊಕಳೆ ಹೊಡೆಯಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ನಾವು ಕೊಟ್ಟರು ಇವ್ರು ತಗೊಳ್ಳೋದಿಲ್ಲ ಅನ್ನೋ ಗುಂಪೇನು ಕೂರಿಸ್ತಿದ್ರು. ನಾನೀಗ ಅದು ಮತ್ತೆ ಭಾಳ ಡೀಪಾಗಿ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ನೀವೆಲ್ಲ ನೋಡಿದ್ರಿ, ಯಾವ ಸರ್ಕಾರ ಇದ್ದಾಗ ಆ ಅಧಿವೇಶನದಲ್ಲಿ ಬಂತು, ಯಾರು ಮುಖ್ಯಮಂತ್ರಿ ಇದ್ರು, ಯಾರು ಉಸ್ತುವಾರಿ ಸಚಿವರಿದ್ರು, ಆ ಜಿಲ್ಲೆಗೆ ಯಾರು ಉಸ್ತುವಾರಿ ಸಚಿವರಿದ್ರು, ಅವಾಗೇನು ಮಾತಾಡಲಿಲ್ಲದೆ ಈಗ ಬಂದು 10% ಇದು ಕೇಂದ್ರ ರಾಜ್ಯ ಸರ್ಕಾರ ಕೊಡ್ತಾ ಉಂಟು, 10% ರಾಜ್ಯ ಸರ್ಕಾರ ಕೊಡ್ತಿತ್ತು ಉಂಟು ಅಂದರೆ ಅವಾಗ ಯಾಕೆ ವಿರೋಧ ಮಾಡಲಿಲ್ಲ? ಆಯಿತು, ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವರು. ಸೌಜನ್ಯಕ್ಕೆ ನಮ್ಮ ಶಾಸಕರು ಬೇಡ್ತಿ ನದಿ ಹೋರಾಟ ಆಯಿತು, ಶ್ರೀಗಳು ಕರೆ ಕೊಟ್ಟಿದ್ರು. ಸೌಜನ್ಯಕ್ಕಾದರೂ ಅಲ್ಲಿ ಹೋಗಿದ್ರ, ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರ? ಮನಸ್ಥಿತಿಗಳ ಬಗ್ಗೆ ಯೋಚನೆ ಮಾಡಿದೆ. ಕನಿಷ್ಠ ಪಕ್ಷ ಒಂದು ಅಲ್ಲಿ ಪ್ರತಿಭಟನೆಗೆ ಹೋಗಿ ನೈತಿಕ ಬೆಂಬಲವನ್ನು ಕೊಡಲಿಕ್ಕೆ ಇವರಿಗೆ ತಯಾರಿಲ್ಲ ಅಂದರೆ ಇವ್ರ ವಿಚಾರಧಾರೆಗಳು ಏನಿದೆ ಹೇಳುವಂಥದ್ದನ್ನು ವಿಚಾರ ಮಾಡಿ. ಅದರಲ್ಲೂ ಈ ಯೋಜನೆ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರ ನಡುವೆ ಉತ್ತಮ ಹೊಂದಾಣಿಕೆ ಇದೆ. ಹಾಗಾಗಿಯೇ ಈ ಯೋಜನೆಯನ್ನ ಬಿಜೆಪಿ ಸರ್ಕಾರ ಇದ್ದಾಗಲೇ ಅನುಮೋದಿಸಿ ಬಜೆಟ್ನಲ್ಲಿ ಅನುದಾನ ಕೂಡ ಇಟ್ಟು ಕೇಂದ್ರಕ್ಕೂ ಹಸಿರು ನಿಶಾನೆ ತೋರಿಸಿದೆ. ಕೇಂದ್ರ ಈ ಯೋಜನೆ ಅನುಷ್ಠಾನಗೊಳಿಸಲು ಮುಂದಾಗಿದೆ. ಕೊನೆ ಹಂತದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಂಸದರು ಮತ್ತು ಸಚಿವರು ವಾಕ್ಯುದ್ಧ ಮಾಡಿದರೆ ಏನು ಪ್ರಯೋಜನ? ಎಲ್ಲಿ ತಾವಿಬ್ಬರು ನಿಜವಾಗಿಯೂ ಫೈಟ್ ಮಾಡಬೇಕೋ ಅಲ್ಲಿ ತೆಪ್ಪಗಿದ್ದು ಈಗ ಬಾಯ್ಬಡಿದುಕೊಂಡರೆ ಯಾವುದೇ ಪ್ರಯೋಜನವಿಲ್ಲ ಎಂಬುದು ಸಾರ್ವಜನಿಕರ ಮಾತಾಗಿದೆ. ಅದಕ್ಕಾಗಿಯೇ ಈ ನದಿ ಜೋಡಣೆ ವಿರೋಧಿ ಹೋರಾಟದ ನೇತೃತ್ವವನ್ನ ಸ್ವರ್ಣವಲ್ಲಿ ಶ್ರೀಗಳಿಗೆ ನೀಡಲಾಗಿತ್ತು. ಸ್ವಾಮಿಗಳು ಎಂದ ಮೇಲೆ ಎಲ್ಲಾ ರಾಜಕಾರಣಿಗಳು ಒಟ್ಟಿಗೆ ನಿಲ್ಲುತ್ತಾರೆ ಎಂಬ ಭಾವ ಇತ್ತು. ಆದರೆ ಈ ಬಿಜೆಪಿ ಕಾಂಗ್ರೆಸ್ ಕಿತ್ತಾಟದಲ್ಲಿ ಈ ಹೋರಾಟದ ನೇತೃತ್ವ ವಹಿಸಿದ್ದ ಶ್ರೀಗಳು ಕೂಡ ಈಗ ಸುಮ್ಮನಾಗುವಂತೆ ಮಾಡಿದೆ. ಎಲ್ಲಿ ಒಗ್ಗಟ್ಟು ಇರಲ್ವೋ ಅಲ್ಲಿ ಯಾವ ಕಾರ್ಯವೂ ಯಶಸ್ವಿಯಾಗಲ್ಲ ಎಂಬುದಕ್ಕೆ ಈ ನದಿ ಜೋಡಣೆಯ ಹೋರಾಟವೇ ಒಂದು ಮುಖ್ಯ ಉದಾಹರಣೆಯಾಗುವಂತಾಗಿದೆ. ಈಗಲಾದರೂ ಜಿಲ್ಲೆಯ ಜನರು ಎಚ್ಚೆತ್ತುಕೊಂಡು ಈ ಬೃಹತ್ ಯೋಜನೆಗಳ ಸಾಧಕ ಬಾಧಕಗಳನ್ನು ಚರ್ಚಿಸಿ ಸಮಯೋಚಿತ ನಿರ್ಧಾರವನ್ನು ತೆಗೆದುಕೊಳ್ಳಲಿ ಎಂಬುದು ಪ್ರಜ್ಞಾವಂತ ನಾಗರಿಕ ಅಭಿಮತವಾಗಿದೆ. ಕೆನರಾ ಪ್ಲಸ್ಗಾಗಿ ಚರಣ್.